ಸ್ಯಾಂಡಲ್ವುಡ್ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ ಕೆಎಫ್ಐ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಮದುವೆ ಆಯ್ತು ಅಲ್ಲ, ಈ ವಿಷಯ ಮೊದಲೇ ಹೇಳಬೇಕಿತ್ತು. ಯಾವುದೇ ಶೋ ಅಂತ ಬಂದಾಗ, ಎಸ್ಪೆಷಲಿ 3 ವರ್ಷಗಳ ಮೇಲೆ ವಾಪಸ್ ಬರುವಾಗ, ಹಿಂದೆನೂ ಆಗಿದೆ ಅದು. ಮುಖ್ಯವಾದ ಪಾಯಿಂಟ್ ಏನು ಅಂದ್ರೆ, ಈಗ ಒಬ್ರು ಆಕ್ಟ್ರೆಸ್ ಬೇಕು ಅಲ್ಲಿ, ಅವ್ರಿಗೆ ಚೆನ್ನಾಗಿ ಡಾನ್ಸ್ ಗೊತ್ತಿರಬೇಕು ಮತ್ತು ಅವರಿಗೆ ಎಕ್ಸ್ಪೋಜರ್ ಇರಬೇಕು. ಅವರು ಒಂದು ಮಟ್ಟದಲ್ಲಿ ಕಂಟೆಸ್ಟೆಂಟ್ಗಳು ಬಂದು ಡಾನ್ಸ್ ಮಾಡಿದಾಗ ಇವ್ರೇನ್ ಹೇಳ್ತಾರೆ ಅನ್ನೋ ಫೀಲಿಂಗ್ ಇರಬಾರ್ದು, ಯಾಕಂದ್ರೆ ಅವ್ರು ಜಡ್ಜ್ ಮಾಡ್ತಿರ್ತಾರೆ. ಸೊ ಅದು ಪ್ರಿಯಾಮಣಿ ಇರ್ಬೋದು, ಸುಮನ್ ರಂಗನಾಥ್ ಇರ್ಬೋದು, ಅಥವಾ ಇನ್ನೊಬ್ರು ಯಾರೋ ಇರ್ಬೋದು. ಸೊ ಆ ತರ ಹೋದ್ರೆ ನಾನು ಒಂದು ವ್ಯಕ್ತಿ ಸ್ಪೆಸಿಫಿಕ್ ಹೋಗ್ಲಿಲ್ಲ ನಾನು. ಸೊ ಅದು ಮೊದಲನೇ ಪಾಯಿಂಟ್ ಈ ಬದಲಾವಣೆಗೆ. ಎರಡನೇದು, ಡಾನ್ಸ್ ಬಂದಾಗ ಡಾನ್ಸ್ ನ ಕೊರಿಯೋಗ್ರಫಿ ದೃಷ್ಟಿಯಿಂದ ಇರ್ಬೋದು, ಡಾನ್ಸ್ ಫಾರ್ಮ್ಸ್ ದೃಷ್ಟಿಯಿಂದ ಇರ್ಬೋದು, ಡಾನ್ಸ್ ಅನ್ನ ಎಷ್ಟು ಕರೆಕ್ಟ್ ಆಗಿ ಮಾಡಿದ್ದಾರೆ ಅಂತ ನೋಡೋದಕ್ಕೆ ನಮ್ಮ ಹಿಂದಿನ ಜಡ್ಜ್ ಎಷ್ಟು ಕ್ವಾಲಿಫೈಡ್ ಇದ್ರು, ಅನುರಾಧ ವಿಕ್ರಾಂತ್ ಕೂಡ ಅಷ್ಟೇ ಕ್ವಾಲಿಫೈಡ್ ಇರೋದ್ರಿಂದ ಅದು ಕೂಡ ನಾನು ಹೆಸರಿಗೆ ಹೋಗಿಲ್ಲ, ಗುಣ ನೋಡಿದೆ ಅಷ್ಟೇ. ಸೊ ಹಂಗೆ ಇದು ಕಂಟಿನ್ಯೂ ಆಯ್ತು.